ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ KAR-TET ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆ 2025ನೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದನ್ನು ನಾವು ನೋಡ್ತಾ ಹೋಗೋಣ. ಸೊ ಒಂದನೆಯದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆದ ಮೊದಲ ಸಣ್ಣ ಕತೆ ಯಾವುದು? ಸರಿಯಾದ ಉತ್ತರ ನೋಡಿ, ರಂಗನ ಮದುವೆ. ಎರಡನೆಯ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಯಾವುದು? ಸರಿಯಾದ ಉತ್ತರ ಶ್ರೀನಿವಾಸ. ಮೂರನೆಯ ಪ್ರಶ್ನೆ, ಮಾಸ್ತಿಯವರ ಬರೆದ ಸುಬ್ಬಣ್ಣ ನೀಳತೆಯ ಹೊಂದಿರುವ ಕಥಾ ವಿಷಯ ಯಾವುದು? ಸರಿಯಾದ ಉತ್ತರ ನೋಡಿ, ಸಂಗೀತಗಾರನ ಜೀವನ. ನಾಲ್ಕನೆಯ ಪ್ರಶ್ನೆ ನೋಡಿ, ಮಾಸ್ತಿಯವರ ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಯಾವ ಭಾಷೆಯಲ್ಲಿ? ಸರಿಯಾದ ಉತ್ತರ ನೋಡಿ, ತಮಿಳು ಭಾಷೆಗೆ. ಐದನೆಯ ಪ್ರಶ್ನೆ, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ? ಸರಿಯಾದ ಉತ್ತರ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆರನೆಯ ಪ್ರಶ್ನೆ, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ ಯಾವುದು? ಸರಿಯಾದ ಉತ್ತರ 1920. ಏಳನೆಯ ಪ್ರಶ್ನೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಯಾವುದೆಂದರೆ ಚುಟುಕು ಬ್ರಹ್ಮ. ಎಂಟನೆಯ ಪ್ರಶ್ನೆ, ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಾವುದು? ಎಣ. ಹದಿನಾರನೆಯ ಪ್ರಶ್ನೆ, ಅನುನಾಸಿಕವಲ್ಲದ ಅಕ್ಷರ ಯಾವುದು? ಸರಿಯಾದ ಉತ್ತರ ನೋಡಿ, ತ. 17ನೆಯ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು?
ಸರಿಯಾದ ಉತ್ತರ ನೋಡಿ 34. 18ನೆಯ ಪ್ರಶ್ನೆ, ಮೇಲ್ವಾತು ಪದದಲ್ಲಿರುವ ಸಂಧಿ ಯಾವುದು? ಸರಿಯಾದ ಉತ್ತರ ನೋಡಿ ಆದೇಶ ಸಂಧಿ. 19ನೆಯ ಪ್ರಶ್ನೆ, ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಅಷ್ಟೈಶ್ವರ್ಯ. 20ನೆಯ ಪ್ರಶ್ನೆ, ಶಬರಿಯ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಯಾವುದು? ಸರಿಯಾದ ಉತ್ತರ ನೋಡಿ ರಾಮನ. 21ನೆಯ ಪ್ರಶ್ನೆ, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದು? ಸರಿಯಾದ ಉತ್ತರ ನೋಡಿ ಧ್ವನಿಮ. 22ನೆಯ ಪ್ರಶ್ನೆ, ಮಾತೃಭಾಷಾ ಕಲಿಕೆಯು ಯಾವುದು? ಸರಿಯಾದ ಉತ್ತರ ನೋಡಿ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. 23ನೆಯ ಪ್ರಶ್ನೆ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಸರಿಯಾದ ಉತ್ತರ ನೋಡಿ ಇಲ್ಲಿದೆ, ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. 24ನೆಯ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನಿ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾವುದು? ಸರಿಯಾದ ಉತ್ತರ ನೋಡಿ ಭಾಷಾ ಶಿಕ್ಷಕ. 25ನೆಯ ಪ್ರಶ್ನೆ, ಬೋಧನೋಪಕರಣಗಳಲ್ಲಿ ಶ್ರವ್ಯ ಉಪಕರಣ ಯಾವುದು? ಸರಿಯಾದ ಉತ್ತರ ನೋಡಿ ರೇಡಿಯೋ ಧ್ವನಿ ಸುರುಳಿ. 26ನೆಯ ಪ್ರಶ್ನೆ, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ನೋಡಿ ಇಲ್ಲಿದೆ, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. 27ನೆಯ ಪ್ರಶ್ನೆ, ಲಿಖಿತ ಪರೀಕ್ಷೆಯು ನ್ಯೂನ್ಯತೆಯಾಗಿದೆ. ಸರಿಯಾದ ಉತ್ತರ ನೋಡಿ ನಕಲು ಮಾಡುವ ಸಾಧ್ಯತೆ ಇದೆ. 28ನೆಯ ಪ್ರಶ್ನೆ, ವಸ್ತುನಿಷ್ಠ ಪರೀಕ್ಷೆಗಳು ವಿಧವಲ್ಲ. ಸರಿಯಾದ ಉತ್ತರ ನೋಡಿ ವಿವರಿಸಿ ಬರೆಯುವ ಪರೀಕ್ಷೆ. 29ನೆಯ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಸರಿಯಾದ ಉತ್ತರ ಸ್ಮರಣ ಶಕ್ತಿ ಕಡಿಮೆ ಇರುವುದು. 30ನೆಯ ಪ್ರಶ್ನೆ, ಸಿಸಿಇ ಇದರ ವಿಸ್ತೃತ ರೂಪ ಯಾವುದು? ಸರಿಯಾದ ಉತ್ತರ ನಿರಂತರ ವ್ಯಾಪಕ ಮೌಲ್ಯ ಮಾಪನ. ಕ್ವಶನ್ ನಂಬರ್ 31, directions. Read the given passage and answer the questions. Number 31 to 38, that follows the selecting the most appropriate option. In the kingdom of fools, both the king and the minister were idiots. They didn't want to run things like other kings, so they decided to change night into day and day into night. They ordered that everyone should be awake at night, till their fields and run their business only after dark, and all go to bed as soon as the sun came up. Anyone who disobeyed would be punished with death. The people did as they were told for fear of death. The king and the minister were delighted at the success of their project. One day a guru and his disciple arrived in the city. It was a beautiful city. It was broad daylight, but there was no one about. Everyone was asleep, not a mouse stirred. Even the cattle had been taught to sleep by a day. The two strangers were amazed by what they saw around them, and wandered around town till evening, when suddenly the whole town woke up and went about its nightly business. The two men were hungry now that the shop were open. They went to buy some groceries. To their astonishment, they found that everything cost the same. A single dudu, whether they bought a measure of rice or a bunch of bananas. It cost a dudu. 31. In the passage, the real fools are. Correct answer is king and the soldiers.
Question number 46. When did India become free? The above sentence should end with. So correct answer is A, full stop. Question number 47. The word wheel collocates with. Correct answer is table. Question number 48. They are good players. The correct question tag to be added to the given sentence is where they. Correct answer is where they question mark. So question number 49. The new knife was sharp but the old one was deep. Correct answer is deep. Question number 50. The correct suffix to be added to the word kind to make it a noun is. Correct answer is full. FUL. Question number 51. Suggestopedia was an approach advocated by dash. So correct answer is John Dewey. Question number 52. The first stage of preparation of unit test is dash. Correct answer is content analysis. Question number 53. The disadvantage of biangular method is dash. Correct answer is may degenerate into pure translation method. Question number 52. Role play is a technique used in classes to teach. Correct answer, speaking skills. Question number 55. Objectives of teaching English includes. Correct answer, recall, recognize and identify. Question number 56. Learners good at graphic organizing, photography, map drawing and using mind maps have. Correct answer is spatial intelligence. Question number 57. The word year and near represent a speech sound. So correct answer is 4. According to Richards and Rogers, the following best describe the approach in their model of language teaching methodology. The correct answer is 3. The underlying theory or belief about language and language learning. Question number 59. The teaching method emphasizes the physical movement in response to commands in the target language is. Correct answer is Suggestopedia. Question number 60. One of the characteristics of audiolingual method is. Correct answer is frequent pattern, drills and repetition. 61ನೇ ಪ್ರಶ್ನೆ. ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಸರಿಯಾದ ಉತ್ತರ ನೋಡಿ ನೈತಿಕ ವಿಕಾಸ. 62ನೇ ಪ್ರಶ್ನೆ. IQ ಎಂಬುದು ಏನು? ಸರಿಯಾದ ಉತ್ತರ ನೋಡಿ ಬುದ್ಧಿ ಭಾಗಲಬ್ಧ. 63ನೇ ಪ್ರಶ್ನೆ. ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ. ಸರಿಯಾದ ಉತ್ತರ ನೋಡಿ ಆರಂಭಿಕ ಬಾಲ್ಯಾವಧಿ. 64ನೇ ಪ್ರಶ್ನೆ. ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಸರಿಯಾದ ಉತ್ತರ ನೋಡಿ ಬೌದ್ಧಿಕ ವಿಕಾಸ. 65ನೇ ಪ್ರಶ್ನೆ. ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ ನೋಡಿ ಸಿಗ್ಮಂಡ್ ಫ್ರಾಯ್ಡ್. 66ನೇ ಪ್ರಶ್ನೆ. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲು ಕನಸನ್ನು ಕಾಣುತ್ತಾರೆ. ಸರಿಯಾದ ಉತ್ತರ ನೋಡಿ ತಾರುಣ್ಯಾವಸ್ಥೆ. 67ನೇ ಪ್ರಶ್ನೆ. ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಸರಿಯಾದ ಉತ್ತರ ನೋಡಿ ತಾರುಣ್ಯಾವಸ್ಥೆ. 68ನೇ ಪ್ರಶ್ನೆ. ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ಸರಿಯಾದ ಉತ್ತರ ನೋಡಿ ಎರಡನೆಯದು ವಿದ್ಯಾರ್ಥಿ ಕೇಂದ್ರಿತ. 69ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ. ಸರಿಯಾದ ಉತ್ತರ ಅಂತರ್ಮುಖಿ. 70ನೇ ಪ್ರಶ್ನೆ. ಈ ಹಂತದಲ್ಲಿ ಸಮ ವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಸರಿಯಾದ ಉತ್ತರ ನೋಡಿ ತಾರುಣ್ಯಾವಸ್ಥೆ. 71ನೇ ಪ್ರಶ್ನೆ. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಸರಿಯಾದ ಉತ್ತರ ನೋಡಿ ಅಭ್ಯಾಸ ನಿಯಮ. 72ನೇ ಪ್ರಶ್ನೆ. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದು? ಸರಿಯಾದ ಉತ್ತರ ರಕ್ತದ ಗುಂಪು. 73ನೇ ಪ್ರಶ್ನೆ. ಇದು ಕಲಿಕೆಯ ವಲಯ ಅಲ್ಲ. ಸರಿಯಾದ ಉತ್ತರ ನೋಡಿ ಪ್ರೇರಣಾ ವಲಯ. 74ನೇ ಪ್ರಶ್ನೆ. ಬೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಸರಿಯಾದ ಉತ್ತರ ನೋಡಿ ಇಲ್ಲಿದೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು. 75ನೇ ಪ್ರಶ್ನೆ. ಈಜುವುದು ಮತ್ತು ಕುದುರೆ ಸವಾರಿಯ ಇದರ ಉದಾಹರಣೆಗಳಾಗಿವೆ. ಸರಿಯಾದ ಉತ್ತರ ನೋಡಿ ಸ್ನಾಯು ಮೋಟಾರ್ ಕಲಿಕೆ. 76ನೇ ಪ್ರಶ್ನೆ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು ಯಾವುದು? ಸರಿಯಾದ ಉತ್ತರ ನೋಡಿ ಅನುಕ್ರಮ ಕಲಿಕೆ. 77ನೇ ಪ್ರಶ್ನೆ. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರುವುದು
ಏನು? ಸರಿಯಾದ ಉತ್ತರ ನೋಡಿ ಡಿಸ್ಲೆಕ್ಸಿಯಾ. 78ನೆಯ ಪ್ರಶ್ನೆ, ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ನೋಡಿ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. 79ನೆಯ ಪ್ರಶ್ನೆ, ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಸರಿಯಾದ ಉತ್ತರ ನೋಡಿ ಲಿಂಗತ್ವ ಏಕರೂಪಕ. 80ನೇ ಪ್ರಶ್ನೆ, ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಸರಿಯಾದ ಉತ್ತರ ನೋಡಿ ಕ್ಷಿಪ್ತತೆ. 81ನೆಯ ಪ್ರಶ್ನೆ, ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಸರಿಯಾದ ಉತ್ತರ ನೋಡಿ ಹಿಮ್ಮುಖ ಅವರೋಧ. 82ನೇ ಪ್ರಶ್ನೆ, ಬ್ಲೂಮ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಸರಿಯಾದ ಉತ್ತರ ನೋಡಿ ಸೃಷ್ಟಿಸುವಿಕೆ. 83ನೆಯ ಪ್ರಶ್ನೆ, ದೇಶೀಯ ಅಂತರ ಗ್ರಹಿಕೆ ಮತ್ತು ಕಲ್ಪನೆಯನ್ನು ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಯಾಂತ್ರಿಕ ಅಭಿಕ್ಷಮತೆ. 84ನೆಯ ಪ್ರಶ್ನೆ ನೋಡಿ, ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದು? ಸರಿಯಾದ ಉತ್ತರ ನೋಡಿ ನೈದಾನಿಕ ಮೌಲ್ಯಮಾಪನ. 85ನೆಯ ಪ್ರಶ್ನೆ, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ. ಸರಿಯಾದ ಉತ್ತರ ನೋಡಿ ರೂಪಣಾತ್ಮಕ ಮೌಲ್ಯಮಾಪನ. 86ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು. ಸರಿಯಾದ ಉತ್ತರ ನೋಡಿ ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. 87ನೆಯ ಪ್ರಶ್ನೆ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ? ಸರಿಯಾದ ಉತ್ತರ ನೋಡಿ ವ್ಯಕ್ತಿ ಭಿನ್ನತೆಗಳು. 88ನೆಯ ಪ್ರಶ್ನೆ, ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ನೋಡಿ ಚಟುವಟಿಕಾ ಆಧಾರಿತ ಉಪಕರಣ. 89ನೆಯ ಪ್ರಶ್ನೆ, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು ಏನಾಗುತ್ತದೆ? ಸರಿಯಾದ ಉತ್ತರ ನೋಡಿ 80. ಆತನ ಬುದ್ಧಿ ಲಬ್ಧವು 80. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ? ಸರಿಯಾದ ಉತ್ತರ ಉದ್ದೇಶ. Question number 91. Teaching stories from Panchatantra, Geetopanishad, Ramayana and Mahabharata to children is a part of mental development. Question number 92. IQ stands for individual quality. Question number 93. Learning to take solid food, to walk and to talk is the developmental task of. Correct answer is adolescence. Question number 94. Concept formation is an important aspect of emotional development. Question number 95. Psychoanalysis theory of personality was developed by. Correct answer Eysenck. Question number 96. In this stage daydreaming can be seen. Correct answer is adolescence. Question number 97. The sexual development reaches its peak in human at. Correct answer is adolescence. Question number 98. The important characteristics of a good lesson plan is student centered. Question number 99. If a person speaks less, then he is called extrovert. Question number 100. Peer group is the real world at this age. Correct answer is adulthood. ಪ್ರಶ್ನೆ 101. ಬಿಂದುವು ಕಾರ್ಟಿಸಿಯನ್ ಸಮತಲದ ಈ ಚತುರ್ಥಿಕದಲ್ಲಿ ಇರುತ್ತದೆ. ಸರಿಯಾದ ಉತ್ತರ ನೋಡಿ 4ನೇ ಚತುರ್ಥಿಕ. 102ನೇ ಪ್ರಶ್ನೆ, ಚಿತ್ರದಲ್ಲಿ ಆಂಗಲ್ AGH is equal to 50 ಡಿಗ್ರಿ ಆಗಿದೆ. AB ಪ್ಯಾರಲಲ್ ಟು CD ಆಗಿರುವಂತೆ ಮಾಡಲು DHF ನ ಅಳತೆಯು ಎಷ್ಟಾಗಿದೆ? ಸರಿಯಾದ ಉತ್ತರ ನೋಡಿ 110 ಡಿಗ್ರಿ. 103ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. AB is equal to 2x plus 3 ಮತ್ತು AD is equal to 3x minus 2 ಆದಾಗ x ನ ಬೆಲೆಯು ಎಷ್ಟಾಗಿರುತ್ತದೆ? ಸರಿಯಾದ ಉತ್ತರ ನೋಡಿ 5. ಕ್ವಶನ್ ನಂಬರ್ 104. ತ್ರಿಜುವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಶ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಶ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವು ಎಂದು ಉಪಯೋಗಿಸಿ. ಸರಿಯಾದ ಉತ್ತರ ನೋಡಿ 22 ಸೆಂಟಿಮೀಟರ್. 105ನೇ ಪ್ರಶ್ನೆ, 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ ಹಾಗೂ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯವಾಗಿ ಈ ರೀತಿ ಕೋನದ ಅಳತೆಯಾಗಿದೆ. ಸರಿಯಾದ ಉತ್ತರ ನೋಡಿ 1 ಲಂಬ ಕೋನ. 106ನೇ ಪ್ರಶ್ನೆ, ಚಿತ್ರದಲ್ಲಿ AC is equal to BD ಆಗಿದೆ. AB ಮತ್ತು CD ಗಳ ನಡುವಿನ ಸಂಬಂಧಗಳನ್ನು ಸೂಚಿಸುವ ಸರಿಯಾದ ಹೇಳಿಕೆಯು
ಯಾವುದು? ಸರಿಯಾದ ಉತ್ತರ ನೋಡಿ AB = CD. 107ನೇ ಪ್ರಶ್ನೆ 0.54 ರ ರೂಪವು ಎಷ್ಟು? ಸರಿಯಾದ ಉತ್ತರ ನೋಡಿ 2026 -07 -04 ಆಮೇಲೆ 00:00:00. 108ನೇ ಪ್ರಶ್ನೆ ಒಂದು ಸಂಖ್ಯೆಯು ಅದರ ಕುಡಿದರ 1/3 ಅದಕ್ಕೆ ಅದರ 1/5 ಅನ್ನು ಕುದಿಸಿದರೆ 32 ಬರುತ್ತದೆ. ಹಾಗಾದರೆ ಆ ಸಂಖ್ಯೆಯು ಎಷ್ಟು? 60. 109ನೇ ಪ್ರಶ್ನೆ 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ವಕ್ರ ಮೆಲ್ಟ್ ವಿಸ್ತರಣವು π = 22/7 ಎಂದು ಉಪಯೋಗಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ 2772 ಸೆಂಟಿಮೀಟರ್ ಸ್ಕ್ವೇರ್, 2772 ಸೆಂಟಿಮೀಟರ್ ಸ್ಕ್ವೇರ್. ಕ್ವಶನ್ ನಂಬರ್ 110. ಚಿತ್ರದಲ್ಲಿ ಆಂಗಲ್ ABD = 125 ಡಿಗ್ರಿ ಮತ್ತು ಆಂಗಲ್ ACE = 130 ಡಿಗ್ರಿ ಆದರೆ ಆಂಗಲ್ A ನ ಅಳತೆಯು ಎಷ್ಟು? ಸೊ ಸರಿಯಾದ ಉತ್ತರ 75 ಡಿಗ್ರಿ. 111ನೇ ಪ್ರಶ್ನೆ 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನನ್ನು ಕೆಂಪು ಆಗದಿರುವ ಸಂಭವನೀಯತೆ ಯಾವುದು? ಸರಿಯಾದ ಉತ್ತರ ನೋಡಿ ಇಲ್ಲಿದೆ 1899-12-31 00:00:00. 112ನೇ ಪ್ರಶ್ನೆ ಒಂದು ಘನಾಕೃತಿಯ ಮುಖಗಳು 7 0 2 3 6 ಮತ್ತು ಅಂಚುಗಳ ಸಂಖ್ಯೆಗಳನ್ನು ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆಯು ಎಷ್ಟು? ಎಷ್ಟು ಅಂದರೆ 8. 113ನೇ ಪ್ರಶ್ನೆ 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತೆಗೆಯಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದವು ಎಷ್ಟು? ಸರಿಯಾದ ಉತ್ತರ ನೋಡಿ 3 ಸೆಂಟಿಮೀಟರ್. 114ನೇ ಪ್ರಶ್ನೆ AABCಯಲ್ಲಿ ಕೋನ C ಲಂಬ ಕೋನವಾಗಿದೆ. AC = 5 ಸೆಂಟಿಮೀಟರ್ ಮತ್ತು BC = 12 ಸೆಂಟಿಮೀಟರ್ ಆದರೆ AABCಯ ಸುತ್ತಳತೆಯು ಎಷ್ಟು? ಸರಿಯಾದ ಉತ್ತರ ನೋಡಿ 30 ಸೆಂಟಿಮೀಟರ್. 115ನೇ ಪ್ರಶ್ನೆ ಒಂದು ಸಂಖ್ಯೆಯ ರಷ್ಟು ಅದೇ ಸಂಖ್ಯೆಯ <3/4 ರಷ್ಟಕ್ಕಿಂತ 4 ಹೆಚ್ಚು ಆದರೆ ಆ ಸಂಖ್ಯೆಯು 4/5. ಇದಕ್ಕೆ ಸರಿಯಾದ ಉತ್ತರ ನೋಡಿ 80. 116ನೇ ಪ್ರಶ್ನೆ 40 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರುವ ಪ್ರಶ್ನೆಯ ವಿಧ. ಸರಿಯಾದ ಉತ್ತರ ನೋಡಿ ತೆರೆದ ರೀತಿಯ ಪ್ರಶ್ನಾವಿಧಿ. 117ನೇ ಪ್ರಶ್ನೆ ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ. ಇದಕ್ಕೆ ನಾವು ಪರಿಕಲ್ಪನೆ ಅಂತ ಹೇಳ್ತೇವೆ. 118ನೇ ಪ್ರಶ್ನೆ ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ. ಇದಕ್ಕೆ ನಾವು ಅನುಗಮನ ವಿಧಾನ ಅಂತ ಹೇಳುತ್ತೇವೆ. 119ನೇ ಪ್ರಶ್ನೆ 5E ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂಬಂಧದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ. ಇದಕ್ಕೆ ನಾವು ವಿವರಿಸುವ ಹಂತ ಅಂತ ಹೇಳ್ತೀವಿ. 120ನೇ ಪ್ರಶ್ನೆ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಯಾವುದೆಂದರೆ ಭಾಷಾ ಬೆಳವಣಿಗೆ. 21ನೇ ಪ್ರಶ್ನೆ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ. ಇದಕ್ಕೆ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೇವೆ. 122ನೇ ಪ್ರಶ್ನೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಸರಿಯಾದ ಉತ್ತರ ನೋಡಿ ಭೌತ ಸ್ಥಿತಿಯಲ್ಲಿ ಬದಲಾವಣೆ. 123ನೇ ಪ್ರಶ್ನೆ ಭೂಮಿಯ ಅತ್ಯಂತ ಹೊರ ಕವಚ ಯಾವುದು? ಸರಿಯಾದ ಉತ್ತರ ತೊಗಟೆ. 124ನೇ ಪ್ರಶ್ನೆ ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿ. ಸರಿಯಾದ ಉತ್ತರ ಆವೃತ್ತಿ. 125ನೇ ಪ್ರಶ್ನೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವುದು? 2. 126ನೇ ಪ್ರಶ್ನೆ ರಷ್ಟು ಪರಿಣಾಮದ ಭೂಕಂಪವು 4 ರಷ್ಟು ಪರಿಣಾಮದ ಭೂಕಂಪನಕ್ಕಿಂತ 1000 ರಷ್ಟು ಹೆಚ್ಚು ವಿನಾಶಕಾರಿ. 127ನೇ ಪ್ರಶ್ನೆ ಆಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ. ಸರಿಯಾದ ಉತ್ತರ ನೋಡಿ ಪ್ರಚ್ಛನ್ನ ಶಕ್ತಿ. 128ನೇ ಪ್ರಶ್ನೆ ಒತ್ತಡವು ಇದಕ್ಕೆ ಸಮ. ಯಾವುದಕ್ಕೆ ಸಮ ಅಂದರೆ ಬಲ ಏಕಮಾನ ವಿಸ್ತೀರ್ಣ. 129ನೇ ಪ್ರಶ್ನೆ 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ. A B ಮತ್ತು C ದ್ರವಗಳ ಕ್ರಮವಾಗಿದೆ.
ಸರಿಯಾದ ಉತ್ತರ ನೋಡಿ NNN. 130ನೇ ಪ್ರಶ್ನೆ, ಹೊಳೆಯುವ ಆಲೋಹ ಯಾವುದು? ಸರಿಯಾದ ಉತ್ತರ ಅಯೋಡಿನ್. 131ನೇ ಪ್ರಶ್ನೆ, ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ, ಅದಕ್ಕೆ ನಾವು ಆಂದ್ರತೆ ಅಂತ ಹೇಳ್ತೇವೆ. 132ನೇ ಪ್ರಶ್ನೆ, ಗಾಳಿಯು ಇದಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ನೋಡಿ ಮಿಶ್ರಣ. 133ನೇ ಪ್ರಶ್ನೆ, ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಸರಿಯಾದ ಉತ್ತರ ನೋಡಿ ಪೆಟ್ರೋಲಿಯಂ. 134ನೇ ಪ್ರಶ್ನೆ, ವಿದ್ಯುತ್ ವಾಹಕ ಪ್ರತ್ಯಾಮ್ಲ, ಇದಕ್ಕೆ ಕಾಸ್ಟಿಕ್ ಸೋಡಾ ಅಂತ ಹೇಳ್ತೇವೆ. 135ನೇ ಪ್ರಶ್ನೆ, ದ್ರವವನ್ನು ಘನ ಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ, ಇದಕ್ಕೆ ನಾವು ಘನೀಕರಣ ಅಂತ ಹೇಳ್ತೇವೆ. 136ನೇ ಪ್ರಶ್ನೆ, ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ, ಇದಕ್ಕೆ ನಾವು H2 ಅಂತ ಹೇಳ್ತೇವೆ. 137ನೇ ಪ್ರಶ್ನೆ, ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣಿಕೆ ಯಾವುದು? ಸರಿಯಾದ ಉತ್ತರ ನೋಡಿ ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, LPG ಮತ್ತು ಹೈಡ್ರೋಜನ್. 138ನೇ ಪ್ರಶ್ನೆ, ಸಸ್ಯಗಳ ಉಸಿರಾಟಕ್ಕಾಗಿ ಬಳಸುವ ಅನಿಲ, ಇದಕ್ಕೆ ನಾವು ಆಕ್ಸಿಜನ್ ಅಂತ ಹೇಳ್ತೇವೆ. 139ನೇ ಪ್ರಶ್ನೆ, ದೇಹ ನಿರ್ಮಾಣಕಾರಕ ಆಹಾರ, ಸರಿಯಾದ ಉತ್ತರ ಬೇಳೆ ಕಾಳುಗಳು. 140ನೇ ಪ್ರಶ್ನೆ, ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು? ನೀರು. 141ನೇ ಪ್ರಶ್ನೆ, ಕೆಂಪು ದತ್ತಾಂಶ ಪುಸ್ತಕವು ಇವುಗಳ ದತ್ತಾಂಶಗಳನ್ನು ಒಳಗೊಂಡಿವೆ. ಸರಿಯಾದ ಉತ್ತರ ನೋಡಿ ಉತ್ತರ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು. 142ನೇ ಪ್ರಶ್ನೆ, ಮಾನವನ ಜೀರ್ಣಾಂಗ ವ್ಯಾಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆಯಾಗುವುದು ಎಲ್ಲಿ ಎಂದರೆ ಜಠರ. 143ನೇ ಪ್ರಶ್ನೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ಯಾವುದು? ಕಡಲೆ ಗಿಡ. 144ನೇ ಪ್ರಶ್ನೆ, ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ, ಇದನ್ನು ಕರೆಯಲಾಗುತ್ತದೆ ಏನೆಂದರೆ ಪಾನ್. 140ನೇ ಪ್ರಶ್ನೆ, ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ. ಸರಿಯಾದ ಉತ್ತರ ನೋಡಿ ಮಣ್ಣನ್ನು ಹದಗೊಳಿಸುವಿಕೆ, ಸೇರಿಸುವುದು, ನೀರಾವರಿ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳವೆ. 146ನೇ ಪ್ರಶ್ನೆ, ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ಅನುಭವವನ್ನು ಪರಿಣಾಮಕಾರಿ ಒದಗಿಸುತ್ತದೆ? ಸರಿಯಾದ ಉತ್ತರ ನೋಡಿ ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕ್ಕೆ ಭೇಟಿ ನೀಡುವುದು. 147ನೇ ಪ್ರಶ್ನೆ, ಪರಿಸರ ಸಂಯೋಜಿತ ಪರಿಸರ ಅಧ್ಯಯನ ಪಾಠ್ಯವಸ್ತು. ಸರಿಯಾದ ಉತ್ತರ ನೋಡಿ ವಿಷಯಾಧಾರಿತ ಸ್ವಭಾವ. 148ನೇ ಪ್ರಶ್ನೆ, ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯೊಂದಿಗೆ ಹೊಂದಿಸಿ. ಸಂಪನ್ಮೂಲದ ವಿಧ ಉದಾಹರಣೆ, 1ನೇದು ಸಮುದಾಯ, ಎ ವೃತ್ತ ಪತ್ರಿಕೆಯ ಬರಹದ ತುಣುಕು, ಮತ್ತು 2ನೇದು ಸಂಸ್ಥೆ, ಬಿ ಸ್ಥಳೀಯ ಕುಂಬಾರ, 3ನೇದು ಮಧ್ಯಮ, ಸಿ ಶಾಲಾ ತೋಟ, 4ನೇದು ಪ್ರಕೃತಿ, ಡಿ ಅಂಚೆ ಕಚೇರಿ. ಸೊ ಇದಕ್ಕೆ ಹೊಂದಾಣಿಕೆ ಅಂದ್ರೆ ಇದು ನೋಡಿ ಡಿ, ಬಿ ಮತ್ತು AC. 149ನೆಯ ಪ್ರಶ್ನೆ, NCF 2005 ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸುವುದು ಏನೆಂದರೆ? ಸರಿಯಾದ ಉತ್ತರ ನೋಡಿ ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು. 150ನೆಯ ಪ್ರಶ್ನೆ, ಹೇಳಿಕೆ 1, ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿದೆ. ಹೇಳಿಕೆಗೆ 2, ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದಲ್ಲಿ ಮೇಲೆಯೇ ಕೇಂದ್ರೀಕರಿಸುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ 2 ಹೇಳಿಕೆಗಳು ಪರಸ್ಪರ ವೈರುಧ್ಯತೆಯಿಂದ ಕೂಡಿವೆ.